ಒಲಿಂಪಿಕ್ನಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಖುಷಿ, ಕೆಲವೊಂದು ಸಂದರ್ಭಗಳಲ್ಲಿ ತೀವ್ರ ನಿರಾಶೆ. ಅದರಲ್ಲೂ ಈ ಬಂಗಾರನೇ ಗೆದ್ದು ಬಿಡುತ್ತೆ ಅನ್ನುವಂಥ ಸಂದರ್ಭದಲ್ಲಿ ನೋಡಿ, ಒಂದು ಬಂಗಾರದ ಪದಕ ಗೆದ್ದು ಬಿಟ್ಟರೆ ಪದಕಗಳ ಪಟ್ಟಿನಲ್ಲಿ ಆ ಪಾಯಿಂಟ್ಸಲ್ಲಿ ಮೇಲ್ಗಡೆ ಹೋಗ್ಬಿಡುತ್ತೆ. ಪಾಕಿಸ್ತಾನ ಈಗ ಭಾರತಕ್ಕಿಂತ ಮೇಲಕ್ಕಿದೆ. ಯಾಕಪ್ಪ ಅಂತಂದರೆ ಒಂದು ಬಂಗಾರದ ಪದಕ ಬಂತು ಜಾವ್ಲಿನ್ ಥ್ರೋನಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಅದೇ ರೀತಿ ಕುಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರತ ಗೆದ್ದೇ ಬಿಡುತ್ತೆ ಅನ್ನುವಂಥದ್ದಿತ್ತು. ಆದರೆ ಅದೃಷ್ಟ ಸರಿ ಇರಲಿಲ್ಲ. ಬರೀ 100 ಗ್ರಾಮ್ ತೂಕ ಭಾರತದ ಬಂಗಾರದ ಕನಸನ್ನು ನುಚ್ಚು ನೂರು ಮಾಡಿಬಿಡ್ತು. ಆದರೆ ತುಂಬ ನಿರಾಶೆ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಒಂದಷ್ಟು ಸಮಾಧಾನಕರ ಸಂಗತಿಗಳು ಕೂಡ ಬರ್ತಾ ಇವೆ. ಈಗ ಕುಸ್ತಿನಲ್ಲಿ ಮತ್ತೊಂದು ಪದಕ ದಕ್ಕಿರುವಂಥದ್ದು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮತ್ತೊಂದು ಕಂಚಿನ ಪದಕ ಗೆದ್ದ ಭಾರತ. ಬಿಗಿಪಟ್ಟು ಮಿಂಚಿನ ಚಲನೆಯಿಂದ ಗೆದ್ದು ಬೀಗಿದ ಅಮನ್ ಸೆಹ್ರಾವತ್. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಯುವ ಕುಸ್ತಿಪಟು ಅಮನ್ ಸೆಹ್ರಾವತ್ ಕಂಚಿನ ಪದಕ ಗೆದ್ದಿದ್ದಾರೆ. ನಿನ್ನೆ ನಡೆದ ಪುರುಷರ ಫ್ರೀ ಸ್ಟೈಲ್ 57 ಕೆಜಿ ವಿಭಾಗದಲ್ಲಿ ಪೋರ್ಟೋರಿಕಾದ ಡೇರಿಯನ್ ಟಾಯ್ ಕ್ರೂಸ್ ಅವರನ್ನ 13-5ರಿಂದ ಮಣಿಸಿದ್ರು. 57 ಕೆಜಿ ಫ್ರೀ ಸ್ಟೈಲ್ ಕುಸ್ತಿ ಪಂದ್ಯದಲ್ಲಿ ಪದಕ ಗೆದ್ದುಕೊಟ್ಟ 8ನೇ ಕುಸ್ತಿಪಟು ಎನ್ನುವ ಹೆಗ್ಗಳಿಕೆ ಅಮನ್ ಸೆಹ್ರಾವತ್ ಅವರ ಪಾಲಾಗಿದೆ. ಅಷ್ಟೇ ಅಲ್ಲ, ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ 5ನೇ ಭಾರತೀಯ ಕುಸ್ತಿಪಟು ಎನ್ನುವ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಅತ ಅಮನ್ ಕಂಚಿನ ಪದಕ ಗೆಲ್ತಿದ್ದಂತೆ ಹರಿಯಾಣದ ಬಿರೋಹರ್ ನಿವಾಸದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅಮನ್ ಕುಟುಂಬದವರು, ಸ್ನೇಹಿತರು ಸಿಹಿ ಹಂಚುತ್ತಾ ಕುಣಿತು ಕುಪ್ಪಳಿಸಿದ್ರು. ಕಂಚು ಗೆದ್ದ ಅಮನ್ಗೆ ಅಭಿನಂದನೆಗಳ ಮಹಾಪೂರ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಕುಸ್ತಿಪಟು ಅಮನ್ ಸೆಹ್ರಾವತ್ಗೆ ರಾಷ್ಟ್ರಪತಿ ಮುರ್ಮು, ಪ್ರಧಾನಿ ಮೋದಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿಯಾದಿಯಾಗಿ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕಂಚಿನ ಪದಕ ಗೆದ್ದಿದ್ದಕ್ಕಾಗಿ ಅಮನ್ ಸೆಹ್ರಾವತ್ ಅವರಿಗೆ ಅಭಿನಂದನೆಗಳು. ಅವರ ಸಮರ್ಪಣೆ ಮತ್ತು ಪರಿಶ್ರಮವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಡೀ ರಾಷ್ಟ್ರವು ಈ ಅದ್ಭುತ ಸಾಧನೆಯನ್ನ ಆಚರಿಸುತ್ತದೆ. ಕಂಚಿನ ಪದಕ ಗೆದ್ದ ಅಮನ್ ಸೆಹ್ರಾವತ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ 6ನೇ ಪದಕ ಗೆದ್ದಿರುವುದು ಅತೀವ ಸಂತಸ ತಂದಿದೆ. ನಮ್ಮ ಒಲಿಂಪಿಕ್ ತಂಡದ ಪ್ರದರ್ಶನದ ಬಗ್ಗೆ ಇಡೀ ದೇಶ ಹೆಮ್ಮೆ ಪಡುತ್ತದೆ. ಒಲಿಂಪಿಕ್ಸ್ ಮುಗಿಯೋದ್ರ ಒಳಗೆ ನಿರ್ಧಾರ. ದೇಹದ ತೂಕ 100 ಗ್ರಾಂ ಹೆಚ್ಚಾಗಿದ್ದಕ್ಕೆ ಒಲಿಂಪಿಕ್ನಿಂದ ಅನರ್ಹಗೊಂಡಿರೋ ಭಾರತೀಯ ಕುಸ್ತಿಪಟು ವಿನೇಶ್ ಫೋಗಟ್ ಸಿಇಎಸ್ ಕೋರ್ಟ್ ಮೊರೆ ಹೋಗಿದ್ದಾರೆ. 50 ಕೆಜಿ ವಿಭಾಗದ ಕುಸ್ತಿ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ನಿನ್ನೆ ಈ ಅರ್ಜಿಯ ವಿಚಾರಣೆ ನಡೆಸಿದ ಕ್ರೀಡಾ ಸಂಬಂಧಿತ ಪ್ರಕರಣಗಳ ವಿಚಾರಣಾ ನ್ಯಾಯಾಲಯ ಪ್ರಸಕ್ತ ಒಲಿಂಪಿಕ್ಸ್ ಮುಗಿಯೋದ್ರ ಒಳಗೆ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದೆ. ಇದರೊಂದಿಗೆ ಫೋಗಟ್ ಅವರ ಬೆಳ್ಳಿ ಪದಕವನ್ನಾದರೂ ಪಡೆಯುವ ಆಸೆ ಜೀವಂತವಾಗಿರಿಸಿದೆ. ಫೋಗಟ್ಗೆ ಬೆಳ್ಳಿ ನೀಡುವಂತೆ ಸಚಿನ್ ಆಗ್ರಹ. ವಿನೇಶ್ ಫೋಗಟ್ಗೆ ಅರ್ಹ ಬೆಳ್ಳಿ ಪದಕ ನೀಡಬೇಕೆಂದು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಒತ್ತಾಯಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋ ಸಚಿನ್, ವಿನೇಶ್ ಫೋಗಟ್ ನ್ಯಾಯಯುತವಾಗಿ ಫೈನಲ್ಗೆ ಅರ್ಹತೆ ಪಡೆದಿದ್ರು, ಅವರ ಅರ್ಹ ಪದಕವನ್ನ ದೋಚಲಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ವಿನೇಶ್ ಫೋಗಟ್ ವಿರುದ್ಧ ಆಡಬೇಕಿದ್ದ ಅಮೆರಿಕದ ಸಾರಾ ಹಿಲ್ಡೆಬ್ರಾಂಟ್ ನಿನ್ನೆ ಚಿನ್ನದ ಪದಕ ಗೆದ್ದಿದ್ದಾರೆ. ಪದಕ ಸ್ವೀಕರಿಸಿದ ಬಳಿಕ ಮಾತನಾಡಿರೋ ಸಾರಾ ಹಿಲ್ಡೆಬ್ರಾಂಟ್, ಅನರ್ಹಗೊಂಡ ವಿನೇಶ್ ಫೋಗಟ್ಗಾಗಿ ನನ್ನ ಹೃದಯ ಮಿಡಿದಿದೆ ಎಂದಿದ್ದಾರೆ. ಅವರು ತುಂಬಾ ಶ್ರಮ ಹಾಕಿದ್ರು ಎಂದು ನೆನಪಿಸಿಕೊಂಡಿದ್ದಾರೆ. You're Olympic champion. Okay, let's confirm it. 10 minutes later, get calls confirmed. News is spread to everybody. Oh my gosh, I want this. But then there was also like, no, I want to get on the mat. I want to wrestle. I want to win it that way. This would not be the same if I hadn't wrestled. ಜಗತ್ತಿನ ಮನಗೆದ್ದ ಒಲಿಂಪಿಕ್ಸ್ ವೀರರ ತಾಯಂದಿರು.
ಪ್ಯಾರಿಸ್ ಒಲಿಂಪಿಕ್ಸ್ನ ಜಾವ್ಲಿನ್ ಥ್ರೋನಲ್ಲಿ ಪಾಕಿಸ್ತಾನದ ನದೀಮ್ ಚಿನ್ನಕ್ಕೆ ಮುತ್ತಿಟ್ರೆ ನೀರಜ್ ಚೋಪ್ರಾ ಬೆಳ್ಳಿ ಪದಕ ಗೆದ್ದಿದ್ದಾರೆ. ನೀರಜ್ ಚೋಪ್ರಾ ತಾಯಿ ಸರೋಜಾದೇವಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಚಿನ್ನ ಗೆದ್ದ ಅರ್ಷದ್ ಕೂಡ ನಮ್ಮ ಮಗ ಇದ್ದಂತೆ ಎಂದಿದ್ದಾರೆ. ಅತ್ತ ಪಾಕಿಸ್ತಾನದಲ್ಲಿ ಅರ್ಷದ್ ತಾಯಿ ನೀರಜ್ ನಮ್ಮ ಮಗ ಇದ್ದಂತೆ ಎಂದಿದ್ದಾರೆ. नहीं जान तो बहुत खुश है, हमने तो सिल्वर भी गोल्ड वगैरह लग रहा है। गोल्ड उसका आ गया, वो बीमार है लड़का जी, मेहनत कर सब जा रहे। ये तो तीनों हुए हैं बच्चे के खिलाड़ी के, ना खुश है जमा पूरे खुश है। नहीं बेटा, वो भी मेरे बेटे अर्शद नदीम का भी दोस्त भी है और भाई भी है। ते वो हार जीत तो अपने किस्मत की होती है, और वो भी मेरा बेटा है। इंशाल्लाह ताला कहंदे हुंदे उसनू भी कामयाब करे अल्लाह मियां। ಅದೇನೇ ಇರ್ಲಿ, ಕ್ರೀಡೆಗೆ ದೇಶ ಭಾಷೆಗಳ ಗಡಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಬ್ಯೂರೋ ರಿಪೋರ್ಟ್, TV9.